ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ, AMTನಲ್ಲಿ ಸೂಪರ್ 24 ಕ್ವಶನ್ಸ್ ಅಂದ್ಬಿಟ್ಟು 2 ಕ್ವಶನ್ ಆಲ್ರೆಡಿ ಮುಟ್ಟಿದ್ದೀನಿ. ಸುಮಾರು ಜನ ನೋಡ್ತಾ ಇದ್ದೀರ. ಈಗ 3ನೇ ಕ್ವಶನ್ ನಂಬರ್ 3 ಬರೋಣ, ಆಯಿತಾ? ನೋಡಿ, ಕ್ವಶನ್ ನಂಬರ್ 3 ಏನಪ್ಪ ಅಂದರೆ, ಕ್ವಶನ್ ನಂಬರ್ 3, discuss the important steps in chemical machining ಅಂತ. Discuss the important steps in chemical machining. ನೋಡಿ, ಕೆಮಿಕಲ್ ಮಿಷನಿಂಗ್ ಅಂದರೆ ಇಟ್ ಈಸ್ ಒನ್ ಆಫ್ ದಿ ನಾನ್ ಕನ್ವೆನ್ಷನಲ್ ಮಿಷನಿಂಗ್ ಪ್ರಾಸೆಸ್. ಒಂದೊಂದ್ಸಲಿ ಡ್ರಾಯಿಂಗ್ ಬರೆದು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ, ಬಟ್ ಇಲ್ಲಿ ಬರೀ ಡಿಸ್ಕಸ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಅಷ್ಟೇ ಕೇಳಿರೋದ್ರಿಂದ ಡ್ರಾಯಿಂಗ್ ಏನು ಬರೆಯೋಂಗಿಲ್ಲ. 5 ಸ್ಟೆಪ್ ಇದೆ, 5 ಸ್ಟೆಪ್ ಬರೆದ್ಬಿಟ್ರೆ ಸಾಕು. ನೋಡಿ ಹೆಂಗೆ ಬರೀಬೇಕು ಅಂತಂದರೆ, ಸ್ಟೆಪ್ಸ್ ಬರಿತೀನಿ ಇವಾಗ. ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಆಫ್ chemical machining are ನೋಡಿ, ನಂಬರ್ 1 ಫಸ್ಟ್ ಒನ್ ಏನಪ್ಪ ಅಂದರೆ ಕ್ಲೀನಿಂಗ್. ತುಂಬ ಈಸಿ, ಇವು ಆರಾಮಾಗಿ ಕಲ್ತ್ಕೋಬೋದು. ಕ್ಲೀನಿಂಗ್. ಬಿ ನಂಬರ್ 2 ಮಾಸ್ಕಿಂಗ್. ನಂಬರ್ 3 ಸ್ಕ್ರೈಬಿಂಗ್ ಅಂತ, ಸ್ಕ್ರೈಬಿಂಗ್. ನಂಬರ್ 4 ಎಚ್ಚಿಂಗ್, ETCHING, ಎಚ್ಚಿಂಗ್. ನಂಬರ್ 5 ಡಿಮಾಸ್ಕಿಂಗ್, ಡಿಮಾಸ್ಕಿಂಗ್. ನೋಡಿ, ನಾನು ಯಾವ ಥರ ಬರೆಯೋದು ಅಂತ ತೋರಿಸ್ತೀನಿ, ಎಕ್ಸಾಮ್ಗೆ ಯಾವ ಥರ ಬರೆಯೋದು ಅಂತ ನಾನು ತೋರಿಸ್ತಾ ಇರೋದು, ಗೊತ್ತಾಯ್ತಲ್ವ? ನಾನು ಸುಮ್ಮನೆ ಪ್ರಿಂಟೌಟ್ಗಳು ತೋರಿಸ್ಬೋದು, ಪ್ರಿಂಟ್ಗಳು ತೋರಿಸ್ರಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನೇ ಬರಿತಾಯಿದ್ದೀನಿ. ನೋಡಿ, ನಾನೇ ಬರಿತಾಯಿದ್ದೀನಿ, ಬರೆಯೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಇದೇ ಥರ ಎಕ್ಸಾಂಪಲ್ ಬರೆದ್ರೆ ಸಾಕು ನೀವು, ಸರಿನಾ? ನೋಡಿ, ಈ ಪ್ರಶ್ನೆ ಕೇಳಿದ್ರೆ 10 ಮಾರ್ಕ್ಸಿಗೆ ಕೇಳ್ತಾರೆ. ಎಲ್ಲ 10 ಮಾರ್ಕ್ಸ್ ಕ್ವಶನ್ನೇ, ಆಲ್ರೆಡಿ ಹೇಳಿದ್ದೀನಿ. ಡಿಸ್ಕಸ್ ದಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಕೆಮಿಕಲ್ ಮಿಷನಿಂಗ್ ಪ್ರಾಸೆಸ್. ಕೆಮಿಕಲ್ ಮಿಷನಿಂಗ್ ಮೆಥಡ್ಸ್ ಅಥವಾ ಪ್ರಾಸೆಸ್ ಅಂತ ಕೇಳ್ತಾರೆ. ನಾನು ಬರೀ ಕೆಮಿಕಲ್ ಮಿಷನಿಂಗ್ ಅಂತ ಬರೆದಿದ್ದೀನಿ. ನೋಡಿ, ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ಕೆಮಿಕಲ್ ಮಿಷನಿಂಗ್ ಆರ್: ನಂಬರ್ 1 ನೋಡಿ ಕ್ಲೀನಿಂಗ್, ನಂಬರ್ 2 ಮಾಸ್ಕಿಂಗ್, ನಂಬರ್ 3 ಸ್ಕ್ರೈಬಿಂಗ್, ನಂಬರ್ 4 ಎಚ್ಚಿಂಗ್, ನಂಬರ್ 3 ಡಿಮಾಸ್ಕಿಂಗ್ ಅಂತ. ಇದೊಂದು ಸ್ವಲ್ಪ ಏನಂತ ಹೇಳ್ಬಿಡ್ತೀನಿ, ಆಮೇಲೆ ಬರೆಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಆಯಿತಾ? ನೋಡಿ, ಕ್ಲೀನಿಂಗ್ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ರಿಮೂವಿಂಗ್ ಸಮ್ ಡಸ್ಟ್, ಫಾರಿನ್ ಪಾರ್ಟಿಕಲ್ಸ್ ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ತೆಗಿಬೇಕಂದ್ರೆ ಕ್ಲೀನ್ ಮಾಡಬೇಕು. ವಾಷಿಂಗ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಕೆಮಿಕಲ್ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು. ಒಟ್ಟಿನಲ್ಲಿ ಅದ್ರ ಮೇಲೆ ಏನಾದರೂ ಡಸ್ಟ್ ಕೂತಿದ್ರೆ ತೆಗಿಯೋದು, ಫಾರಿನ್ ಪಾರ್ಟಿಕಲ್ಸ್ ಕೂತಿದ್ರೆ ತೆಗಿಯೋದು, ಅದನ್ನೇ ಕ್ಲೀನಿಂಗ್ ಅಂತ ಕರೆಯೋದು. ಇಟ್ ಮೇ ಬಿ ವಾಷಿಂಗರ್ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು, ಆಯಿತಾ? ಏನು ಕ್ಲೀನಿಂಗ್ ಮಾಡ್ತೀವಿ ಅಂತಂದರೆ, ಈಗ ಕೆಮಿಕಲ್ ಮಿಷನಿಂಗಲ್ಲಿ ಏನಂತಂದರೆ, ನಾವು ಒಂದು ಮಾಸ್ಕಿಂಗ್ ಅಂತ ನೆಕ್ಸ್ಟ್ ಸ್ಟೆಪ್ ಬರುತ್ತಲ್ಲ. ಮಾಸ್ಕಿಂಗ್ ಅಂದರೆ ಒಂದೇನು ಅಂಟಿಸ್ತೀವಿ, ಅದ್ರ ಮೇಲೆ ಟೇಪ್ ಆಗ್ಬೋದು, ಅಥವಾ ಯಾವುದಾದ್ರು ಮಾಸ್ಕೆಂಟ್ ಮೆಟೀರಿಯಲ್ ಏನಾದರೂ ಆಗ್ಬೋದು. ಅಂಟಿಸ್ಬೇಕು ಅಂತಂದರೆ ಸ್ವಲ್ಪ ಕ್ಲೀನಾಗಿರಬೇಕು. ಈ ಡಸ್ಟು ಮತ್ತು ಬೇರೆ ಬೇರೆ ಫಾರಿನ್ ಪಾರ್ಟಿಕಲ್ಸು ಅವೆಲ್ಲ ಇತ್ತು ಅಂದರೆ ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತೀವಿ. ಮತ್ತು ಈ ಕೆಮಿಕಲ್ ಮಿಷನಿಂಗಲ್ಲಿ ಏನಂತಂದರೆ, ಕೆಮಿಕಲ್ ರಿಯಾಕ್ಷನ್ ಆಗಿ ಮೆಟಲ್ ರಿಮೂವ್ ಆಗೋದು. ಎಚ್ಚಿಂಗ್ ಅಂತ ಬರುತ್ತೆ ನೋಡಿ, 4ನೇ ಸ್ಟೆಪ್. ಅದಕ್ಕೂ ಅಷ್ಟೇ ಕ್ಲೀನಾಗಿರಬೇಕು. ಈ ಕ್ಲೀನಾಗಿಲ್ಲ ಅಂತಂದರೆ ಏನಾಗುತ್ತೆ, ಎಚ್ ಸೊಲ್ಯೂಷನ್ ಜೊತೆ ಆ ಮೇಲಿರೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ರಿಯಾಕ್ಟ್ ಆಗಿಬಿಡ್ತವೆ, ಆಯಿತಾ? ಅದಕ್ಕೋಸ್ಕರ ಕ್ಲೀನ್ ಮಾಡ್ತೀವಿ. ಇದು ಮೊದಲನೇ ಸ್ಟೆಪ್, ಆಯಿತಾ? ಕ್ಲೀನಿಂಗ್. ಆಮೇಲೆ ಮಾಸ್ಕಿಂಗ್ ಅಂತ. ಮಾಸ್ಕಿಂಗ್ ಅಂದರೆ ನಾವು ಕವರ್ ಮಾಡೋದಂತ. ಈಗ ಮಾಸ್ಕ್ ಅಂದರೆ ನಾವು ಮೂಗೆಲ್ಲ ಹಾಕೋತೀವಲ್ಲ, ಮಾಸ್ಕ್ ಅಂದರೆ ಕವರಿಂಗ್ ಅಂತ. ಇಟ್ ಈಸ್ ನಥಿಂಗ್ ಬಟ್ ಕವರ್ ಮಾಡೋದು. ಏನಕ್ಕೆ ಕವರ್ ಮಾಡ್ತೀವಿ ಅಂತಂದರೆ,
ಈಗ ಒಂದು ಮಿಷಿನಿಂಗ್ ಮಾಡಬೇಕಂದ್ರೆ ಎಲ್ಲ ಕಡೆನೂ ಮಿಷಿನಿಂಗ್ ಆಗಬಾರ್ದು. ಅದು ಎಲ್ಲಿ ಬೇಕು ಅಲ್ಲಿ ಮಾತ್ರ ಆಗಬೇಕು. ಅಂದರೆ ಓಪನ್ ಇರ್ತದಲ್ಲ ಅಲ್ಲಿ ಮಾತ್ರ ಆಗುತ್ತೆ. ಅದಕ್ಕೆ ಮಾಸ್ಕಿಂಗ್ ಅಂತ ಕರಿತೀವಿ. ಆಯಿತಾ. ಸ್ಕ್ರೈಪಿಂಗ್ ಅಂತಂದರೆ ನೋಡಿ, ಮೇಲೆ ಇದು ಮಾಡೋದು, ಮಾರ್ಕ್ ಮಾಡೋದು. ಸ್ಕ್ರೈಬಿಂಗ್ ಅಂತಂದರೆ ಮಾರ್ಕ್ ಮಾಡೋದು. ಎಲ್ಲೆಲ್ಲಿ ಮೆಟಲ್ ರಿಮೂವ್ ಮಾಡಬೇಕಲ್ಲ ಅದನ್ನು ಮಾರ್ಕ್ ಮಾಡ್ತೀವಲ್ಲ, ಅದಕ್ಕೆ ಸ್ಕ್ರೈಬಿಂಗ್ ಅಂತ ಕರಿತೀವಿ. ಫಸ್ಟು ಕವರ್ ಮಾಡ್ಕೊಬಿಡ್ತೀವಿ. ಕವರ್ ಮಾಡಿಬಿಟ್ಟು ಅದ್ರ ಮೇಲೆ ಮಾರ್ಕ್ ಮಾಡ್ತೀವಿ. ಮಾರ್ಕ್ ಮಾಡಿರೋ ಕಡೆ ಮೆಟಲ್ ರಿಮೂವ್ ಆಗಬೇಕು. ಅಂದರೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ಇದು ಮಾಸ್ಕಿಂಗ್ ಓಪನ್ ಇರಬೇಕು. ಅದು ಅದಕ್ಕೆ ಸ್ಕ್ರೈಬಿಂಗ್ ಅಂತ ಕರೀತಾರೆ. ಕೆಲವೊಂದು ಸಲ ಏನು ಮಾಡ್ತಾರೆ, ಫುಲ್ ಕವರ್ ಮಾಡಿ ಎಲ್ಲೆಲ್ಲಿ ಮೆಟಲ್ ರಿಮೂವ್ ಆಗಬೇಕು ಅಲ್ಲಿ ತೆಗಿತಾರೆ, ಓಪನ್ ಮಾಡ್ತಾರೆ. ಅದನ್ನೇ ಸ್ಕ್ರೈಬಿಂಗ್ ಅಂತ ಕರೆಯೋದು. ಆಯಿತಾ. ಅದು ತೆಗೆದ್ಮೇಲೆ ಏನು ಮಾಡ್ತಾರೆ, ಒಂದು ಎಚ್&ಟ್ ಸೊಲ್ಯೂಷನ್ ಅಂತ ಬರುತ್ತೆ. ಆ ಎಚ್&ಟ್ ಸೊಲ್ಯೂಷನ್ಗೆ ಆ ವರ್ಕ್ ಪೀಸ್ನ ಇಮ್ಮರ್ಸ್ ಮಾಡಿಬಿಡ್ತಾರೆ. ವರ್ಕ್ ಪೀಸ್ನ ಎಚ್&ಟ್ ಸೊಲ್ಯೂಷನ್ ಒಳಗಡೆ ಬಿಟ್ಬಿಡ್ತಾರೆ. ಬಿಟ್ಟಾಗ ಏನಾಗುತ್ತೆ, ಎಲ್ಲೆಲ್ಲಿ ಮೆಟಲ್ಲು ಇದು ಕವರ್ ಆಗಿಲ್ಲ, ಮಾಸ್ಕಿಂಗ್ ಎಲ್ಲೆಲ್ಲಿ ಆಗಿಲ್ಲ ಅಲ್ಲಿ ಮೆಟಲ್ ರಿಮೂವ್ ಆಗುತ್ತೆ. ರಿಯಾಕ್ಷನ್ ಆಗಿ ಮೆಟಲ್ ವಿಲ್ ಬಿ ರಿಮೂವ್ಡ್. ಎಲ್ಲ ಮೆಟಲ್ ರಿಮೂವ್ ಆದಮೇಲೆ ಏನು ಮಾಡ್ತೀವಿ, ಆ ವರ್ಕ್ ಪೀಸ್ನ ಮೇಲೆ ತಗೊಂಡು ಎಚ್&ಟ್ ಸೊಲ್ಯೂಷನಿಂದ ಮೇಲೆ ತಗೊಂಡು ಮಾಸ್ಕ್ ಹಾಕಿರ್ತೀವಲ್ಲ ಅದನ್ನ ರಿಮೂವ್ ಮಾಡ್ತೀವಿ. ಅದಕ್ಕೆ ಡಿಮಾಸ್ಕಿಂಗ್ ಅಂತ ಕರೀತಾರೆ. ಗೊತ್ತಾಯ್ತಲ್ವ. ಇದು ಜನರಲ್ ಪ್ರೊಸೀಜರು. ಈಗ ಏನೇನು ಬರೀಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ಇದು ಗೊತ್ತಾಯ್ತಲ್ವ. ಫಸ್ಟು ಈ ಸ್ಟೆಪ್ಸ್ ಎಲ್ಲ ಬರೆದ್ಬಿಡ್ಬೇಕು. ಈ ಸ್ಟೆಪ್ಸ್ ಬರೆದ್ಬಿಟ್ರೆ ನಿಮಗೆ ಹೆಚ್ಚು ಕಡಿಮೆ 5 ಮಾರ್ಕ್ಸ್ ಕೊಟ್ಬಿಡ್ತಾರೆ. ಲಿಸ್ಟ್ ಮಾಡಿಬಿಟ್ರೆ 5 ನಂಬರ್ ಬಂದ್ಬಿಡುತ್ತೆ. ಇನ್ನು ಎಕ್ಸ್ಪ್ಲನೇಷನ್ಗೆ 5 ನಂಬರ್, ಒಂದೊಂದು ನಂಬರ್. ಅಂದರೆ ಒಂದು ಸ್ಟೆಪ್ಪನ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ 2 ಮಾರ್ಕ್ಸ್, ಒಂದೊಂದಕ್ಕೆ 2 ಮಾರ್ಕ್ಸ್. ಈಗ ಮೊದಲನೇ ಸ್ಟೆಪ್ಗೆ ಹೋಗೋಣ. ಫಸ್ಟು ಏನಪ್ಪ ಅಂತಂದರೆ ಕ್ಲೀನಿಂಗ್ ಅಲ್ವಾ. ಮೊದಲನೇದು ಕ್ಲೀನಿಂಗಿಗೆ ಏನು ಬರೀಬೇಕು ನೀವು, ಕ್ಲೀನಿಂಗಿಗೆ ನೀವು ಇಷ್ಟು ಬರೆದ್ರೆ ಸಾಕು. ಏನಂತಂದರೆ preparing the workpiece surface for chemical machining. Chemical machining. ಕ್ಲೀನಿಂಗ್ ಏನು ಮಾಡುತ್ತೆ ಅಂತಂದರೆ ಮೇಕ್ಸ್ ಅಡೇಷನ್ ಆಫ್ ಮಾಸ್ಕಿಂಗ್ ಮೆಟೀರಿಯಲ್. ಅಡೇಷನ್ ಅಂದರೆ ಗಮ್ಮ ಅಂಟ್ಕೊಳ್ಳೋದು ಅಂತ. ಅಡೇಷನ್ ಆಫ್ ಮಾಸ್ಕಿಂಗ್ ಮೆಟೀರಿಯಲ್ and removes dust from the workpiece. ಏನು ಹಿಂಗೆ ಬರಿಬೇಕಂತ ಏನಿಲ್ಲ, ನೀವು ಅರ್ಥ ಮಾಡ್ಕೊಂಡು ಹೆಂಗೆ ಬೇಕಾದ್ರೂ ಬರಿಬೋದು. ಗೊತ್ತಾಯ್ತಲ್ವ. ನಾನು ಸುಮ್ಮನೆ ಹೇಳ್ಕೊಡ್ತಾ ಇದ್ದೀನಿ. ಇದು ಏನಂತಂದರೆ ನಾನು ಬರಿತಾ ಇರೋದು ನಿಮಗೆ ಓದೋಕ್ಕೆ ಸುಲಭ, ನೆನ್ಪಿಟ್ಕೊಳ್ಳೋದಕ್ಕೂ ಸುಲಭ, ಓದೋದಕ್ಕೂ ಸುಲಭ. ಆಯಿತಾ. ನೆಕ್ಸ್ಟ್ ಎರಡನೇ ಸ್ಟೆಪ್ ಬಂದು ಮಾಸ್ಕಿಂಗ್. ನೋಡಿ, ಇಟ್ ಈಸ್ ದಿ ಕವರಿಂಗ್. ಮಾಸ್ಕಿಂಗ್ ಅಂದರೆ ಕವರ್ ಮಾಡೋದು. ಕವರಿಂಗ್ ಸಮ್ ಪಾರ್ಟ್ಸ್ ಅಂದರೆ ಕೆಲವೊಂದು ಭಾಗ ಅಂತ. ಸಮ್ ಪಾರ್ಟ್ಸ್ ಆಫ್ ವರ್ಕ್ ಪೀಸ್ where chemical machining is not needed. Is not needed.
ಈಗ ಎಲ್ಲೆಲ್ಲಿ ನಮಗೆ ಬೇಕಾಗಿಲ್ಲ ಆ್ಯಕ್ಚುಲಿ ಅಲ್ಲಿ ಕವರ್ ಮಾಡಬೇಕು. ಎಲ್ಲೆಲ್ಲಿ ನಮಗೆ ಮೆಟಲ್ ರಿಮೂವ್ ಆಗಬೇಕು ಅಲ್ಲಿ ಓಪನ್ ಆಗಿರಬೇಕು. ನೋಡಿ ಇದೇನೆ ಮಾಸ್ಕಿಂಗ್ ಅಂದರೆ ಇಟ್ ಈಸ್ ದಿ ಕವರಿಂಗ್ ಆಫ್ ಸಮ್ ಪಾರ್ಟ್ಸ್ ಆಫ್ ದಿ ವರ್ಕ್ ಪೀಸ್ ವೇರ್ ಕೆಮಿಕಲ್ ಮಿಷನಿಂಗ್ ಈಸ್ ನಾಟ್ ನೀಡೆಡ್. ಅಂದರೆ ಎಲ್ಲೆಲ್ಲಿ ಮೆಟಲ್ ರಿಮೂವ್ ಆಗಬಾರ್ದು ಅಲ್ಲಿ ಕವರ್ ಮಾಡಬೇಕು, ಅದಕ್ಕೆ ಮಾಸ್ಕಿಂಗ್ ಅಂತ. ಈಗ ಸುಮ್ಮನೆ ಏನು ಕವರ್ ಮಾಡಿದೆ ನಾವು ಎಜೆಂಟ್ ಸೊಲ್ಯೂಷನಲ್ಲಿ ಇಟ್ಬಿಟ್ರೆ ಎಲ್ಲ ಮೆಟಲ್ ರಿಮೂವ್ ಆಗಿಬಿಡುತ್ತೆ. ಓಪನಾಗಿ ಎಲ್ಲ ರಿಯಾಕ್ಟ್ ಆಗಿಬಿಟ್ಟು ಮೆಟಲ್ ರಿಮೂವ್ ಆಗಿಬಿಡುತ್ತೆ, ನಮ್ಗೆ ಬೇಕಾಗಿರೋ ಶೇಪ್ ಬರೋಲ್ಲ. ಅದಕ್ಕೋಸ್ಕರ ನಾವು ಕವರ್ ಮಾಡ್ತೀವಿ, ಅದಕ್ಕೆ ಏನಂತ ಕರೀತಾರೆ, ಮಾಸ್ಕಿಂಗ್ ಅಂತ ಕರೀತಾರೆ. ಆಯಿತಾ. ಈಗ ಯಾವ್ಯಾವುದು ಮೆಟೀರಿಯಲ್ ಯೂಸ್ ಮಾಡ್ತೀವಿ ಮಾಸ್ಕಿಂಗಿಗೆ ಅಂತಂದರೆ, ನೆಕ್ಸ್ಟ್ ಪೇಜ್ಗೆ ಕಂಟಿನ್ಯೂ. ದ ಮೆಟೀರಿಯಲ್ಸ್ used for masking ಆರ್ ಟೇಪ್ ಯೂಸ್ ಮಾಡ್ಬೋದು, ಫೋಟೋ ರೆಸಿಸ್ಟ್ ಮೆಟೀರಿಯಲ್ ಯೂಸ್ ಮಾಡ್ಬೋದು, ಆರ್ ಪೇಂಟನ್ನು ಹಾಕ್ಬೋದು, ಪೇಂಟ್ಸ್. ಇದಿಷ್ಟನ್ನು ಮಾಸ್ಕಿಂಗ್ ಮಾಡೋದಕ್ಕೆ ಈ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತಾರೆ. ಆಯಿತಾ. ಈಗ 2 ಆಯಿತು, 3ನೇದಕ್ಕೆ ಬರೋಣ. ನಂಬರ್ ಸಿ 3ನೇದು ಸ್ಕ್ರೈಬಿಂಗ್. ನೋಡಿ ಸ್ಕ್ರೈಬಿಂಗ್ ಅಂತಂದರೆ ಇಟ್ ಈಸ್ ದಿ area on the workpiece where material removal should occur. ಅಂದರೆ ನೋಡಿ, ಈಗ ಮಾಸ್ಕಿಂಗ್ ಅಂತಂದರೆ ಎಲ್ಲಿ ಮೆಟಲ್ ರಿಮೂವ್ ಆಗಬಾರ್ದು, ಸ್ಕ್ರೈಬಿಂಗ್ ಅಂತಂದರೆ ಎಲ್ಲಿ ಮೆಟಲ್ ರಿಮೂವ್ ಆಗಬೇಕಂತ ತೋರಿಸ್ತೀವಲ್ವ ಅದಕ್ಕೆ ಸ್ಕ್ರೈಬಿಂಗ್ ಅಂತ ಕರೀತಾರೆ. ಅದನ್ನು ಮಾರ್ಕ್ ಮಾಡಬೇಕು. ದ process of marking this area is called scribing. is called ಸ್ಕ್ರೈಬಿಂಗ್. ನೋಡಿ ಫಸ್ಟ್ ಏನು ಮಾಡಿಬಿಡ್ತಾರೆ, ಎಲ್ಲನೂ ಕವರ್ ಮಾಡಿಬಿಡ್ತಾರೆ. ಆಯಿತಾ. ಕವರ್ ಮಾಡಿಬಿಟ್ಟು ಎಲ್ಲೆಲ್ಲಿ ಮೆಟಲ್ ರಿಮೂವ್ ಮಾಡಬೇಕು ಅದು ಓಪನ್ ಮಾಡಬೇಕಲ್ಲ, ಅದನ್ನ ಸ್ಕ್ರೈಬಿಂಗ್ ಮಾರ್ಕ್ ಮಾಡಿ ತೆಗಿತಾರೆ, ಅದಕ್ಕೆ ಸ್ಕ್ರೈಬಿಂಗ್ ಅಂತ ಕರೆಯೋದು. ಗೊತ್ತಾಯ್ತಾ. ಸ್ಕ್ರೈಬಿಂಗ್ ಅಂತಂದರೆ ಎಲ್ಲೆಲ್ಲಿ ಮೆಟಲ್ ರಿಮೂವ್ ಆಗಬೇಕು ಅದು ಸ್ಕ್ರೈಬಿಂಗು. ಮಾಸ್ಕಿಂಗ್ ಅಂತಂದರೆ ಎಲ್ಲೆಲ್ಲಿ ಮೆಟಲ್ ರಿಮೂವ್ ಆಗಬಾರ್ದು, ದಟ್ ಈಸ್ ಕಾಲ್ಡ್ ಮಾಸ್ಕಿಂಗ್. ಫಸ್ಟ್ ಫುಲ್ ಮಾಸ್ಕ್ ಮಾಡಿಬಿಡ್ತಾರೆ, ಆಮೇಲೆ ಎಲ್ಲೆಲ್ಲಿ ಮೆಟಲ್ ರಿಮೂವ್ ಮಾಡಬೇಕು ಅಲ್ಲಿ ಓಪನ್ ಮಾಡ್ತಾರೆ, ಅದಕ್ಕೆ ಸ್ಕ್ರೈಬಿಂಗ್ ಅಂತ ಕರೀತಾರೆ. ಆಯಿತಾ. ಕೆಲವೊಂದು ಸಲ ಮೊದಲೇ ಎಲ್ಲನೂ ಮಾಸ್ಕಿಂಗ್ ಮಾಡುವಾಗಲೇ ಎಲ್ಲೆಲ್ಲಿ ಮೆಟಲ್ ರಿಮೂವ್ ಮಾಡಬೇಕು ಓಪನ್ ಮಾಡೇ ಮಾಸ್ಕಿಂಗ್ ಮಾಡ್ಬೋದು. ಗೊತ್ತಾಯ್ತಲ್ವಾ. ದಿಸ್ ಈಸ್ ಸ್ಕ್ರೈಬಿಂಗ್. ನೆಕ್ಸ್ಟು ಡಿ ಎಚ್ಚಿಂಗ್ ಅಂತ. ನೋಡಿ ಎಚ್ಚಿಂಗ್ ಅಂತಂದರೆ ಏನು, ಈಗ ಮಾಸ್ಕಿಂಗ್ ಮಾಡಿರ್ತೀವಿ, ಆಮೇಲೆ ಸ್ಕ್ರೈಬಿಂಗ್ ಮಾಡ್ತೀವಿ, ಅದು ವರ್ಕ್ ಪೀಸ್ನ ಏನು ಮಾಡಬೇಕು, ಎಚೆಂಟ್ ಸೊಲ್ಯೂಷನಲ್ಲಿ ಇಮ್ಮರ್ಸ್ ಮಾಡಬೇಕು, ಅದಕ್ಕೆ ಎಚ್ಚಿಂಗ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ. ಇದಕ್ಕೆ ಈ ಥರ ಬರೀಬೇಕು. ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಪ್ರಾಸೆಸ್ ಆಫ್ exposing the process of exposing the
masked material to the chemical agent. ಟು ದಿ ಕೆಮಿಕಲ್ ಏಜೆಂಟ್ ಸೊಲ್ಯೂಷನ್. ಅಂದರೆ ಮಾಸ್ಕ್ ಮಾಡಿರ್ತೀವಿ ಅಂತಂದರೆ ಮಾಸ್ಕಲ್ಲಿ ಸ್ಕ್ರೈಬಿಂಗ್ ಆದಮೇಲೆ ಅಂತಂದರೆ ಓಪನ್ ಆಗಿರ್ತದೆ ಕೆಲವೊಂದು ಪಾರ್ಟ್ ಎಲ್ಲಿ ಮೆಟಲ್ ರಿಮೂವ್ ಆಗಬೇಕು, ಅದನ್ನು ಏನು ಮಾಡ್ತೀವಿ, ಎಕ್ಸ್ಪೋಸ್ ಮಾಡ್ತೀವಿ, ಇಲ್ಲಿ ಕೆಮಿಕಲ್ ಏಜೆಂಟ್ ಸೊಲ್ಯೂಷನಲ್ಲಿ ಹಾಕ್ಬಿಟ್ಬಿಡ್ತೀವಿ ಅಂತ ಇದು. ಆಯಿತಾ? It is the process of exposing the masked material to the chemical agent solution. Agent solution, agent reacts with, agent ಅಂತಂದರೆ it is a chemical substance. Agent reacts with exposed ಅಂದರೆ ಕವರ್ ಮಾಡಿರಲ್ಲ, ಅದು exposed part of workpiece and metal is removed. ರಿಯಾಕ್ಟ್ ಆಗಿಬಿಟ್ಟು ಏನಾಗುತ್ತೆ, ಮೆಟಲ್ ರಿಮೂವ್ ಆಗುತ್ತೆ. ಸರಿನಾ? ಇದು ಎಚಿಂಗ್ ಅಂತ. ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪು, ಈ 5th ಸ್ಟೆಪ್ಪು ಡಿಮಾಸ್ಕಿಂಗ್. After metal is removed, after required amount of metal is removed, the workpiece is taken out of agent solution and it is ಡಿಮಾಸ್ಕ್ಡ್ ಅಂದರೆ ಇದನ್ನು ರಿಮೂವ್ ಮಾಡೋದು, ಮಾಸ್ಕನ್ನು ರಿಮೂವ್ ಮಾಡೋದಂತ. ಮಾಸ್ಕ್ಡ್ ಆ್ಯಂಡ್ ಪುನಃ ಒಂದ್ಸಲಿ ಕ್ಲೀನ್ ಮಾಡಿಬಿಡ್ತಾರೆ, ಆ್ಯಂಡ್ ಕ್ಲೀನ್ಡ್. ನೋಡಿ, ಇಷ್ಟು ಬರೆದ್ರೆ ಸಾಕು. ನೋಡಿ, 5 ಸ್ಟೆಪ್ ಇದೆ. ಆಯಿತಾ? ನೋಡಿ, ನಿಧಾನದಲ್ಲಿ ಏನು ಸ್ಟೆಪ್ಪು, ನೀವೇನಂತಂದರೆ ಸ್ಟೆಪ್ಸ್ ಸರಿಗೆ ಬರೀಬೇಕು, ಆರ್ಡ್ರಲ್ಲೇ ಬರೀಬೇಕಿದು. ನೀವು ಮೇಲೆ ಕೆಳಗೆ ಬರೆಯೋಕ್ಕಾಗಲ್ಲ. ಆರ್ಡ್ರ್ನಲ್ಲೇ ಫಸ್ಟು ಕ್ಲೀನಿಂಗ್ ಬರಬೇಕು, ಮಾಸ್ಕಿಂಗ್, ಆಮೇಲೆ ಸ್ಕ್ರೈಬಿಂಗ್, ಎಚಿಂಗ್, ಡಿಮಾಸ್ಕಿಂಗ್. ನೀವು ಹೆಂಗಾದರೂ ಬರೀರಿ. ಆಯ್ತು? ಹೆಂಗಾದರೂ ಅಂದರೆ ಎಕ್ಸ್ಪ್ಲನೇಷನ್ ಸ್ವಲ್ಪ ನಿಮ್ಗೆ ಹೆಂಗೆ ಅರ್ಥ ಆಗಿರ್ತದೆ. ನೀವು ಇಂಗ್ಲೀಷ್ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ. ಆಯಿತಾ? ಹೆಂಗೆ ಬೇಕಾದರೂ ಬರಿಬೋದು. ಅಲ್ಲಿ ಇಂಗ್ಲೀಷ್ ಈಸ್ ನಾಟ್ ಇಂಪಾರ್ಟೆಂಟ್. ನೀವು ಹೆಂಗೆ ಬರೆದಿರ್ತೀರ, ಒಂದು ಸ್ವಲ್ಪ ಈ ವರ್ಡ್ಗಳೆಲ್ಲ ಅರ್ಥ ಆಗಿರ್ತದೆ ನಿಮಗೆ ಹೆಂಗೆ ಅರ್ಥ ಆಗಿರ್ತದೆ ಹಂಗೆ ಬರೀರಿ, ಮಾರ್ಕ್ಸ್ ಕೊಡ್ತಾರೆ. ಗೊತ್ತಾಯ್ತಾ? ಇಲ್ಲಿಗೆ 3 ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಮಾಡ್ತೀನಿ. ಆಯಿತಾ? ಅಲ್ಲಿ ತನಕ ನೋಡೋಣ. ಇದನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಓಕೆ, ಒಳ್ಳೆಯದಾಗಲಿ.